ಶಿವಲಿಂಗೈಕ್ಯ ಸಿದ್ಧಲಿಂಗ ಮಹಾಶಿವರನ್ನು ಸ್ಮರಿಸಿಕೊಂಡು ಶ್ರೀಮಠದ ಹಿರಿಯ ಪೂಜ್ಯರು ಅನುಭವಿಗಳು ಶಿವಾನುಭವ ಚಕ್ರವರ್ತಿಗಳಾದಂಥ ನನ್ನ ಆತ್ಮೀಯ ಪೂಜ್ಯರಾದ ಶ್ರೀಮಠ ಚನ್ನಬಸವ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡಿ, ಈ ಮಠದ ಹಿರಿಯ ಪೂಜ್ಯರು ಅನೇಕ ಸಂಘ ಸಂಸ್ಥೆಗಳ ಒಡೆಯರಾಗಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಡಾಕ್ಟರ್ ಶ್ರೀಮಠ ಸಿದ್ಧಲಿಂಗ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಸೇರಿದಂತು ನಮ್ಮ ಆತ್ಮೀಯ ಪೂಜ್ಯರೇ, ಜನಪ್ರಿಯ ಗಣ್ಯ ವ್ಯಕ್ತಿಗಿರ್ತಕ್ಕಂಥ ಅಪ್ಪುಗಳ ಪಾಟೀಲವರೇ, ಶರಣಮ್ಮನವರೇ, ಸಂಗೀತಗಾರರು, ಸಮಸ್ತ ಸತ್ಭಕ್ತ ಶರಣರೇ, ತಾಯಿಯವರು, ಇದೊಂದು ಈ ವರ್ಷದ ಒಂದು ವಿಶೇಷವಾದಂಥ ದೊಡ್ಡ ಹಬ್ಬ. ಯಾವ ಲಿಂಗೇಶ್ವರ ಮಠದಲ್ಲಿ ಸರ್ವರು ನೋಡಿ ಆನಂದ ಪಡುವಂಥ ಒಂದು ಹಬ್ಬ ಯಾವುದು ಅಂತಂದರೆ ಲಿಂಗೇಶ್ವರ ಮಠ ಅಂತ ನಾವು ಭಾವಿಸ್ಕೊಳ್ಬೇಕು. ಇಂಥ ವೈಭವ ಸಡಗರ ಸಂಭ್ರಮವನ್ನು ನಾನು ಅನೇಕ ಈ ಮಠದ ಒಡನಾಡಿ ಆಗಿದ್ರು ಕೂಡ ಇಂಥ ಒಂದು ವೈಭವ, ಒಂದು ಸಡಗರ ಸಂಭ್ರಮ ದೊಡ್ಡ ಹಬ್ಬನ ಕಂಡಿದ್ದು ಇದೇ ವರ್ಷ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಗ್ತದೆ. ಯಾವ ಹಿರಿಯ ಪೂಜೆಯಾಗಿರ್ತಕ್ಕಂಥ ನಮ್ಮ ಚನ್ನಬಸವ ಮಹಾಸ್ವಾಮಿಗಳವರು ಎಷ್ಟೊಂದು ಭಕ್ತರನ್ನು ಕಾಪಾಡಿಕೊಂಡಿದ್ದಾರೆ, ಎಷ್ಟು ಭಕ್ತರನ್ನು ಅವರು ಭಕ್ತರನ್ನು ಕಂಡಿದ್ದಾರೆ, ಎಷ್ಟು ಭಕ್ತರಲ್ಲಿ ಭಕ್ತಿ ಉಳಿಸಿದ್ದಾರೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಿಂದ ನಾವು ಕಂಡು ಬರ್ತಾ ಇದ್ದೇವೆ. ಎಷ್ಟು ಜನ ಇವತ್ತು ಮೆರವಣಿಗೆಯಲ್ಲಿ, ಇವತ್ತು ಉತ್ಸವದಲ್ಲಿ ಎಷ್ಟು ಜನ ಕುಂಭ, ಎಷ್ಟು ಜನ ಭಕ್ತರು, ಎಲ್ಲಿ ನೋಡಿದಲ್ಲೇ ಅಲ್ಲ ಭಕ್ತರ ಸಮೂಹ ಅತಿಯಾದರೆ ಇವತ್ತು ಅನ್ನದಾಸರೊಂದಿಗೆ ಇವತ್ತು ಮಹಾದಾಸರು ಕೂಡ ಜ್ಞಾನದಾಸರು ನಡೀತಾ ಇದೆ. ಇವತ್ತು ಬೆಳಗ್ಗೆ 6 ಗಂಟೆ ಪ್ರಾರಂಭ ಅಂತ ಒಂದು ಮಹಾಪ್ರಸಾದ ಇಲ್ಲಿವರೆಗೂ ಬಿಟ್ಟು ಬಿಡದೇ ಸಾಗ್ತಾ ಇರೋದು ಇವತ್ತು ನೋಡಿ ಸಂತೋಷ ಪಡುವಂಥದ್ದು. ಎಲ್ಲರಿಗೂ ಇವತ್ತು ಅನ್ನದಾನದೊಂದಿಗೆ ಜ್ಞಾನದಾನ ಕೂಡ, ಸಂಗೀತ ಜ್ಞಾನ ಕೂಡ ಇವತ್ತು ಉಂಟುಪಡಿಸ್ತಿದ್ದಾರೆ. ಇದಕ್ಕೆಲ್ಲ ಪೂಜೆಯಾಗಿರ್ತಕ್ಕಂಥ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿ ಪ್ರಯತ್ನ ಬಹಳ ಇದೆ. ಅವ್ರು ಮಾಡಿದಂಥ ಪ್ರಯತ್ನ ಫಲ ಸಿಕ್ಕಿದೆ ಅಂತ ಭಾವಿಸ್ಕೊಳ್ಬೇಕು. ಇಲ್ಲಿ ಬರ್ತಕ್ಕಂಥ ಎಲ್ಲ ಜನರು ಸಂತೋಷ ನೋಡಿ ಆನಂದ ಪಟ್ಟಿದ್ದಾರೆ, ಈ ಕಾರ್ಯಕ್ರಮ ನೋಡಿ ಆನಂದ ಪಟ್ಟಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಿನ್ನಿನ ದಿವಸ ಧಾರ್ಮಿಕ ಸಭಾದಾಗ ಎಲ್ಲ ಪೂಜ್ಯರು, ಇವತ್ತು ವಿಶೇಷ ಇರ್ಬೋದು, ಧಾರವಾಡ ದುರ್ಗಾಮಠ ಇರ್ಬೋದು, ಇಲ್ಕಾಲ ಇರ್ಬೋದು, ಇನ್ನೂ ಅನೇಕ ಪೂಜ್ಯರು ದಯಮಾಡಿಸಿ ತಮ್ಮ ಅನುಭವವನ್ನು, ಅನಿಸಿಕೆಗಳನ್ನು ಹಂಚಿಕೊಂಡು ಹೋಗಿದ್ದಾರೆ ಮಾತನ್ನು ತಿಳಿಸ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಈ ಮಠದ ಒಂದು ವೈಭವ, ಈ ಮಠದ ಒಂದು ಸಂಭ್ರಮ ಸಡಗರ ಮತ್ತೊಮ್ಮೆ ನೋಡುವಂಥ ಅವಕಾಶ ಮತ್ತೊಮ್ಮೆ ತಮಗೆ ಸಿಗಲಿ ಅಂತಕೊಂಡು ಹೇಳ್ತಾ, ಮತ್ತು ಇವತ್ತು 93 ವರ್ಷದ ಹುಟ್ಟನ್ನು ಆಚರಿಸಿಕೊಳ್ಳುವಂಥ ನಮ್ಮ ಹಿರಿಯ ಪೂಜೆಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳಿಗೆ ಬಸವಾದಿ ಬ್ರಹ್ಮತರ ಆಶೀರ್ವಾದ ಸದಾ ಇರಲಿ. ಅವರಿನ್ನೂ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ, ಅವರು ಶತಾನಶ್ರೀಗಳಾಗಿ ನಾನೊಳಗೆ ಇರಲಿ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಇಲ್ಲಿ ಸಮಯ ಕಾಲದಿಂದ ಇವತ್ತು ಪೂಜ್ಯರನ್ನ ಅಭಿಮಾನದಿಂದ ಈ ಮಠ ಮಾಡಿಕೊಂಡು ಒಂದು ಸ್ಥಾನವನ್ನು ಕೊಟ್ಟು ನನಗೆ 4 ಮಾತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿರಿಯ ಪೂಜ್ಯರಿಗೆ ಮತ್ತು ಗಿರಿಯ ಪೂಜ್ಯರಿಗೆ ಮತ್ತೊಮ್ಮೆ ನಾನು ಅದನ್ನು ಸಲ್ಲಿಸಿ ಧನ್ಯವಾದ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ಬೇಕು. ಈಗ ಈ ಮಠದ ಪರಮ ಭಕ್ತರಾಗಿರ್ತಕ್ಕಂಥ